ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲೇ ಲ್ಯಾಂಡ್ ಸರ್ವೇಯರ್ ಕ್ರ್ಯಾಶ್ ಕೋರ್ಸ್ ಕ್ಲಾಸ್ 9 ಈ ಒಂದು ಕ್ಲಾಸ್ 9ಲ್ಲಿ ಸೆಟ್ ಥಿಯರಿಯ ಮುಂದಿನ ಒಂದು ಭಾಗವನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಈಗ ಆಲ್ರೆಡಿ ಅದ್ರದ್ದು ಡೆಫಿನೇಷನು, ಅದ್ರದ್ದು ಏನಪ್ಪ ಸಿಂಬಾಲ್ಸು, ಓಕೆನಾ, ಕೆಲವೊಂದು ಸಿಂಬಲ್ಸ್ಗಳನ್ನು ನೋಡಿದ್ವಿ, ಆದರೆ ಇನ್ನೂ ತುಂಬ ಸಿಂಬಲ್ಸ್ ನೋಡಬೇಕಾಗಿದೆ. ಮತ್ತು ಸೆಟ್ಸು, ಟೈಪ್ ಆಫ್ ಸೆಟ್ಸು, ಓಕೆನಾ. ಸೊ ಈ ಒಂದು ಎಲ್ಲ ಮಾಹಿತಿಯನ್ನು ಈಗ ಆಲ್ರೆಡಿ ತಿಳಿದುಕೊಂಡಿದ್ವಿ. ಮುಂದಿನ ಒಂದು ಸೆಷನನ್ನು ಇಲ್ಲಿ ಸೆಟ್ ಥಿಯರಿಯನ್ನು ಡಿಸ್ಕಸ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಫ್ರೆಂಡ್ಸ್, ಈಗ ಆಲ್ರೆಡಿ ಏನಪ್ಪ ಒಂದು ಸೆಟ್ ಥಿಯರಿನ ಈಗ ಆಲ್ರೆಡಿ ನೋಡಿದ್ವಿ, ಓಕೆನಾ. ಈಗ ನೆಕ್ಸ್ಟ್ ಮುಂದುವರಿದ ಭಾಗವನ್ನು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಸೆಟ್ ಥಿಯರಿ ಸಿಂಬಾಲ್ಸ್ ಅಂದರೆ ಸಿಂಬಾಲ್ಸ್ ಯಾವ ರೀತಿ ಯೂಸ್ ಮಾಡಬೇಕು ಅದು ನಿಮಗೆ ಇಂಪಾರ್ಟೆಂಟಾಗಿ ಗೊತ್ತಿರಬೇಕು. ಈ ಥರ ಅಂದರೆ ಏನು, ಸೆಟ್ಟು ಎಕ್ಸ್ ಈ ಥರ ಇಂಡಿಕೇಟ್ ಮಾಡಿದ್ರೆ ಎಕ್ಸ್ ಬಿಲಾಂಗ್ಸ್ ಟು ಎ ಅಂದಂಗೆ, ಎಕ್ಸ್ ಬಿಲಾಂಗ್ಸ್ ಟು ಎ ಅಥವಾ ಎಕ್ಸ್ ಈಸ್ ಎನ್ ಎಲಿಮೆಂಟ್ ಆಫ್ ಎ ಸೆಟ್ ಎ. ಇದು ಎಕ್ಸು ಎ ಸೆಟ್ಟಿನ ಒಂದು ಎಲಿಮೆಂಟ್ ಇದೆ ಅಂತ ಅರ್ಥ. ಈಗ ನೋಡಿ, ನ್ಯಾಚುರಲ್ ನಂಬರ್ 1 2 3 ಡ್ಯಾಶ್ 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 ಮಾಡಿದ್ರೆ 1 ಈಸ್ ಬಿಲಾಂಗ್ಸ್ ಟು ಎನ್ ಅಂತ ಹೇಳ್ಬೋದು ನಾವು, ಓಕೆನಾ. ಇದು 1 ಇದೆಯಲ್ಲ, ಈ 1 ಈ ಎನ್ ಸೆಟ್ಟಿನ ಒಂದು ಎಲಿಮೆಂಟು, ಈ ಥರ ಹೇಳ್ಬೋದು. ನೆಕ್ಸ್ಟ್, ಎಕ್ಸ್ ಈಸ್ ನಾಟ್ ಬಿಲಾಂಗ್ಸ್ ಟು ಎ. ಎಕ್ಸ್ ಈಸ್ ನಾಟ್ ಎನ್ ಎಲಿಮೆಂಟ್ ಆಫ್ ಸೆಟ್ ಎ ಅಂದರೆ ಆ ಸೆಟ್ ಎ ಅಲ್ಲೇ ಎಕ್ಸ್ ಇಲ್ಲ ಅಂತ ಅರ್ಥ. ಇದು ನೋಡಿ, ಈ ಥರ ಅಂದರೆ ಈ ಉಲ್ಟಾ ಇ ಅಂದರೆ ಎಕ್ಸಿಸ್ಟ್ ಇದೆ ಅಂತ ಅರ್ಥ. ಈ ಥರ ಉಲ್ಟಾ ಇಯಲ್ಲಿ ಒಂದು ಈ ಥರ ಡ್ಯಾಶ್ ಹೊಡೆದ್ರೆ ದೇರ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಅರ್ಥ, ಓಕೆನಾ. ನೆಕ್ಸ್ಟು ಪಾಯ್ ಅಂತ ಎಲ್ಲರಿಗೂ ಗೊತ್ತು. ಪಾಯ್ ಅಂದರೆ ಎಂಟಿ ಸೆಟ್ಟು, ಓಕೆನಾ. ಎಂಟಿ ಸೆಟ್, ಇದು ಎಂಟಿ ಸೆಟ್ಟು. ಎ ಈಕ್ವಲ್ ಟು ಬಿ ಅಂದರೆ ಈಕ್ವಲ್ ಸೆಟ್ಸು, ಓಕೆನಾ. ನೆಕ್ಸ್ಟ್, ಎನ್ ಆಫ್ ಎ ಅಂದರೆ ಕಾರ್ಡಿನಲ್ ನಂಬರ್ ಆಫ್ ಸೆಟ್ ಎ ಅಂದಂಗೆ, ಓಕೆನಾ. ಪಿ ಆಫ್ ಎ ಅಂದರೆ ಪವರ್ ಸೆಟ್ಟು, ಓಕೆನಾ. ಈ ಥರ ಅಂದರೆ ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಅಂದಂಗೆ, ಓಕೆನಾ. ಎ ಈಸ್ ಎ ಸಬ್ಸೆಟ್ ಆಫ್ ಬಿ. ಈಗ ಫಾರ್ ಎಕ್ಸಾಂಪಲ್ ಆಗಿ ಎ ಈಕ್ವಲ್ ಟು 1 2, ಬಿ ಈಕ್ವಲ್ ಟು 1 2 3. ಸೊ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂದಂಗೆ. ಈ ಥರ ಅಂದರೆ ಎ ಈಸ್ ಅ ಪ್ರಾಪರ್ ಸಬ್ಸೆಟ್ ಆಫ್ ಬಿ. ಜಸ್ಟ್ ಒಮ್ಮೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ನೆನಪುಳಿಯುತ್ತೆ. ಇವು ನೆಕ್ಸ್ಟ್ ಇದ್ರ ಉಲ್ಟಾ, ಎ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಬಿ. ನೆಕ್ಸ್ಟ್, ಬಿ ಈಸ್ ದ ಸೂಪರ್ ಸೆಟ್ ಆಫ್ ಬಿ ಎ. ಬಿ ಈಸ್ ಪ್ರಾಪರ್ ಸೂಪರ್ ಸೆಟ್ ಆಫ್ ಎ. ಬಿ ಈಸ್ ನಾಟ್ ಸೂಪರ್ ಸೆಟ್ ಆಫ್ ಎ. ಇದಂದರೆ ಎ ಯೂನಿಯನ್ ಬಿ. ಎ ಇಂಟರ್ಸೆಕ್ಷನ್ ಅಂತಾರೆ ಇದಕ್ಕೆ, ಎ ಇಂಟರ್ಸೆಕ್ಷನ್ ಬಿ. ನಾರ್ಮಲ್ ಆಗಿ ಎ ಯೂನಿಯನ್ ಬಿ, ಎ ಇಂಟರ್ಸೆಕ್ಷನ್ ಬಿ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೂಲ. ಮ್ಯಾಕ್ಸಿಮಮ್ ಆಗಿ ಇವೇ ಬರ್ತಾವೆ. ನೆಕ್ಸ್ಟ್, ಕಾಂಪ್ಲಿಮೆಂಟ್ ಆಫ್ ಸೆಟ್ ಎ, ಕಾಂಪ್ಲಿಮೆಂಟ್ ಎ ಡ್ಯಾಶ್, ಈ ಥರ. ಇದರಲ್ಲಿ ಎ ಯೂನಿಯನ್ ಬಿ, ಎ ಇಂಟರ್ಸೆಕ್ಷನ್ ಬಿ, ಎ ಕಾಂಪ್ಲಿಮೆಂಟ್, ಎನ್ ಆಫ್ ಎ, ಪಿ ಆಫ್ ಎ, ಓಕೆನಾ. ಇವು ವೆರಿ 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 ಇಂಪಾರ್ಟೆಂಟು, ಓಕೆನಾ. ನೆಕ್ಸ್ಟ್,
ಸೆಟ್ ಆಪ್ರೇಷನ್ಸ್. ಇಲ್ಲಿ ಆಪ್ರೇಷನ್ಸ್ಗಳನ್ನು ತಿಳಿದುಕೊಳ್ಳೋಣ. ಇಲ್ಲಿ ಆಪ್ರೇಷನ್ಗಳು ತುಂಬ ಬರ್ತವೆ, ಓಕೆನಾ. ಅದು ಗ್ಯಾರಂಟಿ ಹೇಳ್ತೀನಿ, ನೀವು ಸಿಲೆಬಸ್ ತೆಗೆದು ನೋಡಿದ್ರೆ ಈ ಸೆಟ್ ಆಪ್ರೇಷನ್ಸ್ದು ಅಂದರೆ ಅದರಲ್ಲಿ ಮೇನ್ಲಿ ಯೂನಿಯನ್ ಸೆಟ್ಟು, ಇಂಟರ್ಸೆಕ್ಷನ್ ಸೆಟ್ಟು ಭಾಳ ಇಂಪಾರ್ಟೆಂಟ್ ಅದು, ಮತ್ತು ಡಿಫರೆನ್ಸ್ ಸೆಟ್ಟು. ಈಗ ಯೂನಿಯನ್ ಸೆಟ್ ನೋಡೋಣ. ಇಲ್ಲಿ ಯೂನಿಯನ್ ಸೆಟ್ ಅಂದರೆ ಏನಪ್ಪ? ಇಟ್ಸ್ ಎ ಕಾಂಬಿನೇಷನ್ ಆಫ್ ಎಲಿಮೆಂಟ್ಸ್ ಫ್ರಮ್ ಟೂ ಸೆಟ್ಸ್ ಇನ್ಕ್ಲೂಡಿಂಗ್ ಡುಪ್ಲಿಕೇಟ್ಸ್. ಒಟ್ಟು ಯೂನಿಯನ್ ಅಂದ್ರೆ ಏನು? ಅದ್ರದ್ದೊಂದು ಕಾಂಬಿನೇಷನ್ ಹಂಗೆ. ಇಲ್ಲಿ ನೋಡ್ರಿ, ಈಗ ಸೆಟ್ ಎ ಇದೆ, ಓಕೆನಾ, ಸೆಟ್ ಬಿ ಇದೆ. ಇವು ಎರಡತ್ರದ್ದು ಯೂನಿಯನ ಎ ಯೂನಿಯನ್ ಬಿ. 1 2 3 4 5 1 2 3 4 5 ಹೆಂಗೆ ಬಂದು? ಇದರಲ್ಲಿ 1 3 5 ಇದೆ, ಇದರಲ್ಲಿ 2 3 4 ಇದೆ, ಓಕೆನಾ. ಸೊ 1 ತೊಗೊಳ್ಳಿ, ನೆಕ್ಸ್ಟ್ 2 ತೊಗೊಳ್ಳಿ, 3 ಡಬಲ್ ಇದ್ದಾವೆ, ಓಕೆನಾ. 3 ಡಬಲ್ ಇದ್ದಾವೆ, ಒಂದೇ 3 ತೊಗೊಳ್ಳಿ, 4 ತೊಗೊಳ್ಳಿ, 5 ತೊಗೊಳ್ಳಿ. ಈ ಥರ ಎ ಯೂನಿಯನ್ ಬಿ ಅಂತ ನೀವು ಸೆಟ್ಟನ್ನು ರೀಪ್ರೆಸೆಂಟ್ ಮಾಡ್ಬೋದು. ಇದೊಂದು ಆಪ್ರೇಷನು. ಇಂಟರ್ಸೆಕ್ಷನು. ಎ ಇಂಟರ್ಸೆಕ್ಷನ್ ಅಂದರೆ ದ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ದ್ಯಾಟ್ ಆರ್ ಇನ್ ಬೋತ್ ಇಟ್ ಸೆಟ್ಸ್. ನೋಡ್ರಿ, ಎರಡೂ ಸೆಟ್ಟಲ್ಲಿ ಯಾವ ಎಲಿಮೆಂಟ್ ಇರುತ್ತಲ್ಲ ಕಾಮನ್ನು, ಆ ಸೆಟ್ಟನ್ನು, ಆ ಒಂದು ಎಲಿಮೆಂಟನ್ನು ತಗೊಳ್ಳೋದು. 1 3 5 2 3 4 ಅಂದರೆ 3 ಕಾಮನ್ ಇದೆ. ಸೊ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು 3. ಡಿಫರೆನ್ಸ್ ಸೆಟ್ಟು. ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಇನ್ ದ ಫಸ್ಟ್ ಸೆಟ್ ದ್ಯಾಟ್ ಆರ್ ನಾಟ್ ಇನ್ ದ ಸೆಕೆಂಡ್ ಸೆಟ್. ಈಗ ನೋಡಿ, ಸೆಟ್ ಎಲ್ಲಿ 1 3 5 ಇದೆ, ಸೆಟ್ ಬಿಯಲ್ಲಿ 2 3 4 ಇದೆ. ಸೊ ಎ ಡಿಫರೆನ್ಸ್ ಬಿ ಅನ್ನು ಬರೆದಾಗ, ನೋಡ್ರಿ, ಎ ಡಿಫರೆನ್ಸ್ ಬಿ ಬರೆದಾಗ 3 ಇದೆ ಇಲ್ಲಿ, ಓಕೆನಾ. 3 ಇದೆ, ಬಟ್ ಏನಂತ ಹೇಳಿದ್ದಾರೆ? ಈ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಫಸ್ಟ್ ಸೆಟ್ ಆರ್ ದ್ಯಾಟ್ ಆರ್ ನಾಟ್ ಇನ್ ದ ಸೆಕೆಂಡ್ ಸೆಟ್. ಈ ಫಸ್ಟ್ ಸೆಟ್ಟಲ್ಲಿ 1 3 5 ಇದ್ದಾವೆ, ಅದರ ಸೆಕೆಂಡ್ ಸೆಟ್ಟಲ್ಲಿ 3 ಒಂದೇ ಇದೆ, ಆದರೆ 1 5 ಇಲ್ಲ. ಅದಕ್ಕೆ ಎ ಡಿಫರೆನ್ಸ್ ಬಿ ಅಂತ ಈ 1 5 ತಗೊಳ್ಳೋದು. ನೆಕ್ಸ್ಟ್ ಕಾಂಪ್ಲಿಮೆಂಟು. ಕಾಂಪ್ಲಿಮೆಂಟ್ ಅಂದರೆ ಏನಪ್ಪ? ಕಾಂಪ್ಲಿಮೆಂಟ್ ಅಂದರೆ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ದ್ಯಾಟ್ ಆರ್ ನಾಟ್ ಇನ್ ದ ಫಸ್ಟ್ ಸೆಟ್ ಬಟ್ ಆರ್ ಇನ್ ಯೂನಿವರ್ಸಲ್ ಸೆಟ್, ಓಕೆನಾ. ಈಗ ಸೆಟ್ ಯೂನಿವರ್ಸಲ್ ಸೆಟ್. ಈ ಯೂನಿವರ್ಸಲ್ ಸೆಟ್ ಏನಿತ್ತಂದ್ರೆ 1 2 3 4 5 ಐತಿ. ಸೆಟ್ ಎಯಲ್ಲಿ 2 4 ಇದೆ. ದೆನ್ ಇದ್ರ ಕಾಂಪ್ಲಿಮೆಂಟ್ ಏನು ಅಂದ್ರೆ ಏನು ಹೇಳೋದಪ್ಪ ಅಂದ್ರೆ, ಫಸ್ಟ್ ಸೆಟ್ಟಲ್ಲಿ ಆ ಒಂದು ಎಲಿಮೆಂಟ್ಸ್ಗಳೇನು ಏನಿರಲ್ಲ, ಓಕೆನಾ. ಈಗ ಈ ಸೆಟ್ ಎ 2 4 ಇದು ಯೂನಿವರ್ಸಲ್ ಸೆಟ್ಟಲ್ಲಿ ಇದೆಯಾ? ಇದೆ. ಬಟ್ ಇದರಲ್ಲಿ ಸೆಟ್ ಎಲ್ಲಿ ಯಾವಿಲ್ಲ. 1 3 5 ಇಲ್ಲ. ಸೊ ಅವುಗಳನ್ನು ತೆಗೆದುಕೊಳ್ಳೋದು, ಅದೇ ಕಾಂಪ್ಲಿಮೆಂಟ್, ಓಕೆನಾ. ಅರ್ಥ ಆಯ್ತಾ? ಯೂನಿವರ್ಸಲ್ಲಿ ಸೆಟ್ ಎಲ್ಲಿ ಯಾವುದವ ಬಿಟ್ಟು ಯೂನಿವರ್ಸಲ್ ಒಳಗೆ ಆ ಎ ಸೆಟ್ ಒಳಗೆ ಯಾವಿಲ್ಲ ಅವುಗಳನ್ನು ತಗೊಳ್ಳೋದೇ ಕಾಂಪ್ಲಿಮೆಂಟು. ನೆಕ್ಸ್ಟ್ ಕಾರ್ಟೇಶಿಯನ್ ಪ್ರಾಡಕ್ಟು. ಎ ಇಂಟು ಬಿ. Collection of order of pairs where the first element comes from the first set and second element comes from the second set. ಈಗ ನೋಡಿ, A set 1 2, B set A B,
So collection of order of pairs where the first element comes from the first set. 1 comma a 1 comma a 1 comma b 1 comma b 2 comma a 2 comma a 2b. ಓಕೆನಾ? ಇದೊಂದು ಸೆಟ್ ಆಪ್ರೇಷನ್ದೊಂದು ಟೈಪು. ಅಂದರೆ ಆಪ್ರೇಷನ್ಸಲ್ಲಿ ಯಾವ ರೀತಿ ಆಗ್ತಾವಂತ ನಿಮಗೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು. ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಸೆಟ್ ಆಪ್ರೇಷನ್ಸ್. ಪ್ರಾಪರ್ಟೀಸ್ ಆಫ್ ಸೆಟ್ ಆಪ್ರೇಷನ್ಸ್. ಪ್ರಾಪರ್ಟಿ ಅಂದರೆ ಏನು? ಇಲ್ಲಿ ಸೆಟ್ ಆಪ್ರೇಷನ್ಗಳಲ್ಲಿ ತುಂಬ ಒಂದು ಪ್ರಾಪರ್ಟಿಗಳು ಬರ್ತಾವೆ. ಓಕೆನಾ? ಅದರಲ್ಲಿ ಕಾಮಿಟೇಟಿವ್ ಪ್ರಾಪರ್ಟಿ. ಕಾಮಿಟೇಟಿವ್ ಪ್ರಾಪರ್ಟಿ ಇದನ್ನು ಯಾವ ಥರ ಮಾಡ್ತೀರಿ? ಎ ಯೂನಿಯನ್ ಬಿ ಈಕ್ವಲ್ ಟು ಬಿ ಯೂನಿಯನ್ ಎ, ಎ ಇಂಟರ್ಸೆಕ್ಷನ್ ಬಿ, ಬಿ ಇಂಟರ್ಸೆಕ್ಷನ್ ಎ ಸೇಮ್ ಬರ್ತೈತಿ. ಇವು ಕಾಮಿಟೇಟಿವ್ ಅಂದ್ರೆ ಎ ಇದ್ದಲ್ಲಿ ಬಿ, ಬಿ ಇದ್ದಲ್ಲಿ ಎ ಆ್ಯಸ್ ಇಟ್ ಈಸ್ ಸೇಮ್, ರಿವರ್ಸ್ ಆದ್ರೂ ಒಂದೇ ಇರ್ತಾವೆ. ನೆಕ್ಸ್ಟ್, ಅಸೋಸಿಯೇಟಿವ್ ಪ್ರಾಪರ್ಟಿ. ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ, ಅದನ್ನು ಎ ಇಂಟರ್ಸೆಕ್ಷನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ, ಎ ಯೂನಿಯನ್ ಬಿ ಯೂನಿಯನ್ ಸಿ. ಜಸ್ಟ್ ಇದು ಚೇಂಜ್ ಮಾಡೋದು ಪ್ಲೇಸಸ್. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಇಷ್ಟು ಈಜಿ ಐತಿ ನೋಡ್ರಿ. ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ, ಅವಾಗ ಏನು ಮಾಡೋದಪ್ಪ ಅಂದ್ರೆ ಎ ಯೂನಿಯನ್ ಬಿ, ಎ ಯೂನಿಯನ್ ಬಿ ಇದನ್ನು ಇಷ್ಟ ಮಾಡಿದ್ರೆ ಮಲ್ಟಿಪ್ಲೈ. ನೆಕ್ಸ್ಟ್ ಇಂಟರ್ಸೆಕ್ಷನ್ ಮತ್ತು ಎ ಯೂನಿಯನ್ ಸಿ. ಪೈಲ ಎ ಯೂನಿಯನ್ ಬಿ ತೊಗೊಂಡ್ರೆ ಆಮೇಲೆ ಎ ಯೂನಿಯನ್ ಸಿ ನಡು ಇಂಟರ್ಸೆಕ್ಷನ್. ಇದೇ ರೀತಿ ಇದನ್ನು ಕೂಡ ಮಾಡೋದು. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ ಮಲ್ಟಿಪ್ಲೈ ಮಾಡೋಂಗೆ. ಓಕೆನಾ? ಐಡೆಂಟಿಟಿ ಪ್ರಾಪರ್ಟಿ. ಎ ಯೂನಿಯನ್ ಫೈ ಈಕ್ವಲ್ ಟು ಎ, ಎ ಇಂಟರ್ಸೆಕ್ಷನ್ ಯು ಈಕ್ವಲ್ ಟು ಎ. ನೆಕ್ಸ್ಟ್ ಕಾಂಪ್ಲಿಮೆಂಟ್. ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಯು ಅಂದಂಗೆ. ಐಡೆಂಪೊಟೆಂಟ್ ಪ್ರಾಪರ್ಟಿ. ಎ ಯೂನಿಯನ್ ಎ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಎ ಈಕ್ವಲ್ ಟು ಎ. ಓಕೆನಾ? ಇವು ನಿಮಗೆ ನೆನಪಿರಬೇಕು ನೋಡಿರಿ. ಬೇಕಿದ್ರೆ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ಎಲ್ಲ ಒಮ್ಮೆ ಓದಿದ್ರೆ ನಿಮಗೆ ಅರ್ಥ ಆಗಲ್ಲ. ಓಕೆನಾ? ಈ ಪ್ರಾಪರ್ಟಿಗಳು ವೆರಿ ವೆರಿ ಇಂಪಾರ್ಟೆಂಟ್. ನಾನೇನು ಮಾಡ್ತಾರೆ, ಈ ಥರ ಕೊಡ್ತಾರೆ. ದ ಅಬೌವ್ ಎಕ್ಸ್ಪ್ರೆಷನ್ ಈಸ್ ರಿಲೇಟ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಪ್ರಾಪರ್ಟಿ: ಕಮ್ಯುಟೇಟಿವ್, ಅಸೋಸಿಯೇಟಿವ್, ಡಿಸ್ಟ್ರಿಬ್ಯೂಟಿವ್, ಐಡೆಂಟಿಟಿ, ಹಿಂಗೆ ಕೊಡ್ತಾರೆ. ಸೊ ನಿಮಗೆ ಗೊತ್ತಾಗಬೇಕು. ಓಕೆನಾ? ನೆಕ್ಸ್ಟ್, ಇಲ್ಲಿ ಸೆಟ್ ಥಿಯರಿ ಫಾರ್ಮುಲಾ ಕೊಟ್ಟಿದ್ದಾರೆ. ಸೆಟ್ ಥಿಯರಿ ಫಾರ್ಮುಲಾ ನೋಡ್ಬೋದು ನೀವು ಇಲ್ಲಿ. ಓಕೆನಾ? ಎನ್ ಆಫ್ ಎ ಯೂನಿಯನ್ ಬಿ, ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ವೆರಿ 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 ಇಂಪಾರ್ಟೆಂಟ್ ಇವು. ಯಾಕಂದರೆ ನಾಳೆ ನಿಮ್ಗೆ ಪ್ರಾಬ್ಲಮ್ ಕೇಳೋದು ಇದ್ರ ಮೇಲೆ. ಓಕೆನಾ? ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಬಿ, ಎನ್ ಆಫ್ ಎ ನೋಡಿ, ಎನ್ ಆಫ್ ಬಿ ನೋಡಿ, ಎನ್ ಆಫ್ ಎ ಮೈನಸ್ ಬಿ ನೋಡಿ, ಎನ್ ಆಫ್ ಎ ಮೈನಸ್ ಬಿ ನೋಡಿ. ಓಕೆನಾ? ಇವೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ಈಜಿಲಿ ನೀವು ಏನಪ್ಪ ಇದನ್ನು ನೆನಪಿಟ್ಕೋಬೋದು. ಓಕೆನಾ? ಜಸ್ಟ್ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತವೆ ನಾಳೆ ಒಂದು ಪ್ರಾಬ್ಲಮೆಟಿಕ್ ಸಾಲ್ವ್ ಮಾಡುವಾಗ. ಇಲ್ಲಿ ಡಿಸ್ಜಾಯಿಂಟ್ ಸೆಟ್ ಫಾರ್ಮುಲಾ ಅಂತ ನೋಡಿ. ಇಲ್ಲಿ ಡಿಸ್ಜಾಯಿಂಟ್ ಸೆಟ್ ಫಾರ್ಮುಲಾ ಅಂದ್ರೆ ಇಫ್ ಟೂ ಸೆಟ್ಸ್ ಎ ಆ್ಯಂಡ್ ಬಿ ಆರ್ ಡಿಸ್ಜಾಯಿಂಟ್, ದೆನ್ ಎನ್ ಆಫ್ ಎ ಯೂನಿಯನ್ ಬಿ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ. ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ 5,
ಎನ್ ಆಫ್ ಎ ಮೈನಸ್ ಬಿ ಅಂದರೆ ಎನ್ ಆಫ್ ಎ. ದೀಸ್ ಆರ್ ದ ಡಿಸ್ಜಾಯಿಂಟ್ ಸೆಟ್ ಫಾರ್ಮುಲಾ. ನೆಕ್ಸ್ಟ್ ವೆರಿ 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 ಇಂಪಾರ್ಟೆಂಟು, ಡಿ ಮಾರ್ಗನ್ಸ್ ಲಾಸ್. ಡಿ ಮಾರ್ಗನ್ಸ್ ಲಾ ಅಂದ್ರೇನು? ಇದರಲ್ಲಿ 2 ಲಾ ಬರ್ತಾವೆ. ಒಂದು ಡಿ ಮಾರ್ಗನ್ಸ್ ಲಾ ಆಫ್ ಯೂನಿಯನ್. ಡಿ ಮಾರ್ಗನ್ಸ್ ಲಾ ಆಫ್ ಯೂನಿಯನ್ ಏನು ಹೇಳ್ತೈತಿ? ಇಟ್ ಸ್ಟೇಟ್ಸ್ ದ್ಯಾಟ್ ಕಾಂಪ್ಲಿಮೆಂಟ್ ಆಫ್ ದಿ ಯೂನಿಯನ್ ಆಫ್ 2 ಸೆಟ್ಸ್. ನೋಡಿರಿ, ಕಾಂಪ್ಲಿಮೆಂಟ್ ಅಂದರೆ ಇದು ಡ್ಯಾಶ್ ಎ ಕಾಂಪ್ಲಿಮೆಂಟ್ ಇದು. ಸೊ ಕಾಂಪ್ಲಿಮೆಂಟ್ ಆಫ್ ದಿ ಯೂನಿಯನ್ ಆಫ್ 2 ಸೆಟ್ಸ್ ಈಕ್ವಲ್ ಟು ದಿ ಇಂಟರ್ಸೆಕ್ಷನ್ ಆಫ್ ದಿ ಕಾಂಪ್ಲಿಮೆಂಟ್ ಆಫ್ ಇಂಡಿವಿಜುವಲ್ ಸೆಟ್ಸ್. ಓಕೆನಾ? ಇಲ್ಲಿ ನೋಡಿ, ಕಾಂಪ್ಲಿಮೆಂಟ್ ಆಫ್ ಎ ಯೂನಿಯನ್ ಬಿ ಇದು ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು ಇಂಟರ್ಸೆಕ್ಷನ್ ಆಫ್ ಎ ಇಂಟರ್ಸೆಕ್ಷನ್ ಇಂಡಿವಿಜುವಲ್ ಸೆಟ್ದು ಇಂಟರ್ಸೆಕ್ಷನ್ ಇರುತ್ತೆ. ಅದು ನೋಡಿ, ಇಂಡಿವಿಜುವಲ್ ಇದೆ, ಎ ಕಾಂಪ್ಲಿಮೆಂಟ್ ಬಿ ಕಾಂಪ್ಲಿಮೆಂಟ್, ಇದು ಕಾಮನ್. ಇದಕ್ಕೆ ಡಿ ಮಾರ್ಗನ್ಸ್ ಲಾ ಆಫ್ ಯೂನಿಯನ್ ಅಂತಾರೆ. ಇದು ನಿಮಗೆ ನೆನಪಿರಬೇಕು. ಡಿ ಮಾರ್ಗನ್ಸ್ ಲಾ ಆಫ್ ಯೂನಿಯನ್ ಅಂತ ಏನಂತ ಕೇಳ್ತಾರೆ, ಆವಾಗ ನೀವು ಇದು ನೆನಪಿಡಬೇಕು. ನೆಕ್ಸ್ಟ್ ಡಿ ಮಾರ್ಗನ್ಸ್ ಲಾ ಆಫ್ ಇಂಟರ್ಸೆಕ್ಷನು. ಡಿ ಮಾರ್ಗನ್ಸ್ ಲಾ ಆಫ್ ಇಂಟರ್ಸೆಕ್ಷನ್ ಸ್ಟೇಟ್ಸ್ ದ್ಯಾಟ್ ದ ಕಾಂಪ್ಲಿಮೆಂಟ್ ಆಫ್ ದಿ ಇಂಟರ್ಸೆಕ್ಷನ್ ಆಫ್ 2 ಸೆಟ್ಸ್, ಉಲ್ಟಾ ಇದು, ಈಸ್ ಈಕ್ವಲ್ ಟು ದಿ ಯೂನಿಯನ್ ಆಫ್ ದಿ ಕಾಂಪ್ಲಿಮೆಂಟ್ ಆಫ್ ಇಂಡಿವಿಜುವಲ್ ಸೆಟ್ಸು. ಅಲ್ಲಿ ಎ ಯೂನಿಯನ್ ಬಿ ಇತ್ತು, ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಹಿಂಗಿತ್ತು. ಸೊ ಇದು ಅಪೋಸಿಟ್. ಇಷ್ಟೇ, ವೆರಿ 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 ಇಂಪಾರ್ಟೆಂಟ್ ಎರಡು ಡಿ ಮಾರ್ಗನ್ಸ್ ಲಾ. ಓಕೆನಾ? ನೀವು ನೋಡ್ಬೋದು, ಜಸ್ಟ್ ಯೂನಿಯನೇ ಇಂಟರ್ಸೆಕ್ಷನೇ ಯೂನಿಯನ್ ಅಂದ್ರೆ ಪೈಲೆ ಯೂನಿಯನ್ ಬರ್ತದೆ, ಯೂನಿಯನ್ ಇದ್ದಲ್ಲಿ ಇಂಟರ್ಸೆಕ್ಷನ್ ಬರುತ್ತೆ ಇಷ್ಟೇ. ನೆಕ್ಸ್ಟ್ ಒಂದು ಮುಂದಿನ ಒಂದು ಕ್ಲಾಸಲ್ಲಿ ವಿಜುವಲ್ ರಿಪ್ರೆಸೆಂಟೇಷನ್ ಆಫ್ ಸೆಟ್ಸು, ವೆನ್ ಡಯಾಗ್ರಾಮು, ಓಕೆನಾ, ಈ ಒಂದು ಪ್ರಾಬ್ಲಮೆಟಿಕ್ಸು ಇವುಗಳನ್ನೆಲ್ಲ ತಿಳಿಸ್ಕೊಳ್ಳೋಣ. ಓಕೆನಾ? ಅಲ್ಲಿಯವರೆಗೂ ನಮಸ್ಕಾರ.